ಶರಣಾರ್ಥಿ. ವಚನಕಾರರ ವಚನ ಚಳವಳಿಯ ಅನೇಕ ಆಶಯಗಳು ಮತ್ತು ಮೂಲ ಉದ್ದೇಶ ತನು ಶುದ್ಧ, ಮನಶುದ್ಧ. ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಅಥವಾ ಪರ್ಸ್ನಾಲಿಟಿ ಅಂತಂದರೆ ಅವನ ದೇಹ ಮತ್ತು ಮನಸ್ಸು. ದೇಹ ಆರೋಗ್ಯಪೂರ್ಣವಾಗಿರಬೇಕು, ಮನಸ್ಸು ಶಾಂತವಾಗಿರಬೇಕು. ದೇಹ ಆರೋಗ್ಯಪೂರ್ಣವಾಗಿರಬೇಕಿತ್ತು ಅಂದರೆ ಒಳ್ಳೆಯ ಆಹಾರ, ಗುಣಮಟ್ಟದ ಆಹಾರ, ಅದಕ್ಕೆ ತಕ್ಕ ಹಾಗೆ ದೇಹದ ಕಸರತ್ತು ಅಥವಾ ನಿತ್ಯದ ಪರಿಶ್ರಮದ ಕಾಯಕ ಕಂಡುಕೊಂಡ ಮನುಷ್ಯ ಅವನ ಜ್ಞಾನದ ಹಸಿವು ಹೆಚ್ಚಾದಂತೆಲ್ಲ ಅವನು ಅಂದ್ಕೊಂಡ, ನಾನು ಇದನ್ನು ಹೊರತುಪಡಿಸಿ ಏನಾದರೂ ಸಾಧನೆ ಮಾಡಬೇಕಲ್ಲ, ನಮ್ಮನ್ನು ಯಾವುದೋ ಒಂದು ಶಕ್ತಿ ಕಾಪಾಡ್ತದೆ, ಸಮ್ ಎನರ್ಜಿ ಈಸ್ ಪ್ರೊಟೆಕ್ಟಿಂಗ್ ಅಸ್ ಅನ್ನುವ ಭಾವನೆ ಬಂದಮೇಲೆ ಅವನು ಈ ಆಧ್ಯಾತ್ಮ ಮತ್ತು ಅನುಭವದ ಮೊರೆ ಹೋಗ್ತಾನೆ. ಈ ಆಧ್ಯಾತ್ಮ ಮತ್ತು ಅನುಭವದ ಇತಿಹಾಸವನ್ನು ನಾವು ಹಾಗೆ ಮಾತಿನ ವರಸೆಗೆ ಭಾರತ ದೇಶ ಆಧ್ಯಾತ್ಮವನ್ನು, ಅನುಭವವನ್ನು ಸಾವಿರಾರು ವರ್ಷಗಳಿಂದ ಕೊಟ್ಟಿದೆ ಅಂತ ಹೇಳ್ತೇವೆ. 5,000 ವರ್ಷ, 10,000 ವರ್ಷದಿಂದ ಪುರಾತನವಾಗಿ ಬಂದಿದೆ ಅಂತ ಹೇಳ್ತೀವಿ. ಆದರೆ ನಿಖರವಾಗಿ ನಮಗೆ ಈ ತತ್ವ ಸಿದ್ಧಾಂತದಲ್ಲಿ ಒಂದು ಸೈಂಟಿಫಿಕ್ ಇನ್ವೆನ್ಷನ್ ರೀತಿಯಲ್ಲಿ ಸಾಧನೆ ಮಾಡಿದವನು ಮೊದಲು ನಮಗೆ ಕಾಣೋದು ಬುದ್ಧ, ಮಹಾವೀರ. ನಂತರ ಆ ಸಾಲಿನಲ್ಲಿ ನೂರಾರು ಜನ, ಸಾವಿರಾರು ಜನ ಸಂತರು, ಶರಣರು ಬಂದಿದ್ದಾರೆ. ಆದರೆ ಯಾವುದೋ ಒಂದು ಸಿದ್ಧಾಂತ ಅದು ಕರಾರುವಕ್ಕಾಗಿ ಸ್ವೀಕಾರ ಆಗಬೇಕಾಗಿತ್ತು, ಪ್ರಶ್ನಾರ್ಹ ಆಗಬೇಕಾಗಿತ್ತು ಅಂದರೆ ಅಲ್ಲಿ ಮಾನವೀಯತೆ ಇರಬೇಕು, ದಯೆ ಇರಬೇಕು, ಪರಿಶ್ರಮ ಇರಬೇಕು, ಸಮಾಜಮುಖಿ ಚಿಂತನೆಯೂ ಇರಬೇಕು. ಹೇಗೆ ನಾವು ಎವಲ್ಯೂಷನ್ ಆದಂಗೆಲ್ಲ ಅನೇಕ ಬದಲಾವಣೆಗಳನ್ನು ಮತ್ತು ಪರಿಪೂರ್ಣತೆಯನ್ನು ಕಾಣ್ತಾ ಹೋಗ್ತೀವಿ. ಸೈನ್ಸ್ ಈಸ್ ಗ್ರೋಯಿಂಗ್. ಮೊದಲೊಂದು ಥಿಯರಿ ಹೇಳಿದರೆ ಆ ಥಿಯರಿ ಮತ್ತೆ ರೂಪಾಂತರ ಆಗ್ತದೆ ನಿರಂತರ ಸಂಶೋಧನೆ ಆದಮೇಲೆ. ನಮ್ಮ ಸಮಾಜದಲ್ಲಿ ಆಧ್ಯಾತ್ಮ ಧರ್ಮ ಕೂಡ ಹಾಗೆ. ಅದು ಒಂದು ಸಲ ಕಾರ್ಯರೂಪಕ್ಕೆ ಬಂದಮೇಲೆ ತನ್ನ ಸ್ವರೂಪವನ್ನು ಬದಲಿ ಮಾಡ್ತಾ ಹೋಗ್ತದೆ, ಗ್ರೋತ್ ಆಗ್ತಾ ಹೋಗುತ್ತೆ. ಅಂಥ ಗ್ರೋತನ್ನು, ಬೆಳವಣಿಗೆಯನ್ನು ನಾವು ಭಾರತೀಯ ಪರಂಪರೆಯಲ್ಲಿ, ನಮ್ಮ ದೇಶದ ಪರಂಪರೆಯಲ್ಲಿ ಬುದ್ಧನನ್ನು ಹೆಚ್ಚು ಸ್ಮರಿಸ್ಕೊಳ್ಳೋಕ್ಕೆ ಕಾರಣ ಏನು ಅಂತಂದರೆ, ಗೋಯಂಕ ಅವರು 20ನೇ ಶತಮಾನದಲ್ಲಿ ವಿಪಶ್ಯನ ತರಬೇತಿಗಳನ್ನು ಆರಂಭ ಮಾಡಿದ ಮೇಲೆ ಒಂದು ಸಣ್ಣ ಪುಸ್ತಕ ಆರ್ಟ್ ಆಫ್ ಲಿವಿಂಗ್ ಅಂತ ಬರೀತಾರೆ. ಅದರಲ್ಲಿ ಬುದ್ಧ ಹೇಗೆ ವಿಪಶ್ಯನವನ್ನು ಆರಂಭ ಮಾಡ್ದ, ಬುದ್ಧನಿಗೆ ಜ್ಞಾನೋದಯ ಆಗಿರುವಂಥ ಸಂದರ್ಭ ಯಾವುದು, ಆ ವಿಪಶ್ಯನ ಸಿದ್ಧಾಂತ ಏನು, ಅದು ಯಾವ ರೀತಿಯಲ್ಲಿ ಜಾರಿಗೆ ಬಂತು, ಅದರ ಮೂಲ ಆಶಯ ಮತ್ತು ಉದ್ದೇಶ ಏನಾಗಿತ್ತು ಅಂದರೆ, ಈಗ 12ನೇ ಶತಮಾನದಲ್ಲಿ ಬಸವಾದಿ ಶರಣರು ಹೇಳಿದ ಅದೇ ತನುಶುದ್ಧ ಮನಶುದ್ಧದ ಸಿದ್ಧಾಂತ ಮೊದಲು ಸೈದ್ಧಾಂತಿಕವಾಗಿ ಆರಂಭ ಆಗಿದ್ದು ಬುದ್ಧನ ಕಾಲದಲ್ಲಿ, ಬುದ್ಧನ ವಿಪಶ್ಯನ ಕಾಲದಲ್ಲಿ. ಈ ರೀತಿಯ ಅನುಭವಗಳನ್ನು ನಾವು ಎರಡು ರೀತಿಯಲ್ಲಿ ಪಡ್ಕೊಳ್ತೇವೆ. ಹೆಚ್ಚು ಆಳವಾದ ಅಧ್ಯಯನದ ಮೂಲಕ ಧರ್ಮಗಳನ್ನು, ಸಿದ್ಧಾಂತಗಳನ್ನು ಓದ್ತಾ ಹೋಗ್ತೀವಿ. ಕೆಲವುಗಳನ್ನು ನಾವೇ ವೈಯಕ್ತಿಕ ಖುದ್ದಾಗಿ ಪ್ರಾಕ್ಟೀಸ್ ಮಾಡೋದ್ರ ಮೂಲಕ ಅನುಭವಿಸ್ತಾ ಹೋಗ್ತೀವಿ. ಇವತ್ತು ಅನೇಕ ಥಿಯರಿಗಳನ್ನು 21ನೇ ಶತಮಾನದಲ್ಲಿ ಹೇಳ್ತಾರೆ. ಅವಧೂತರು, ಬಾಬಾಗಳು, ಏನೇನೋ ಹೊಸ ಸಿದ್ಧಾಂತಗಳು ರೂಪುಗೊಳ್ತವೆ. ಆದರೆ ಇವೆಲ್ಲ ಸಿದ್ಧಾಂತಗಳ ಆಶಯ ಮತ್ತು ಮೂಲ ಎಲ್ಲಿದೆ ಅಂದರೆ ಬುದ್ಧ ಹೇಳಿದ ಏಕಾಗ್ರತೆ ಮತ್ತು ಧ್ಯಾನ. ನಂತರ ಬಸವಾದಿ ಶರಣರು ಹೇಳಿದ ಇಷ್ಟಲಿಂಗ ಪೂಜೆ, ಅದರ ಆಶಯ ಕೂಡ ಏಕಾಗ್ರತೆ ಮತ್ತು ಧ್ಯಾನ. ಏಕಾಗ್ರತೆ ಮತ್ತು ಧ್ಯಾನವನ್ನು ಹೇಳುವುದೇ ಪ್ರತಿಯೊಂದು ಸಿದ್ಧಾಂತದ, ಪ್ರತಿಯೊಂದು ಧರ್ಮದ ಕೆಲಸ. ಕ್ರಿಶ್ಚಿಯನ್ರು ಅದನ್ನು ಪ್ರೇಯರ್ ಅಂತ ಕರೀತಾರೆ, ಇಸ್ಲಾಮರು ಅದನ್ನು ನಮಾಜ್ ಅಂತ ಕರೀತಾರೆ. ಮೂಲ ಆಶಯ ಒಂದೇ, ಮನಸ್ಸಿನ ಏಕಾಗ್ರತೆ, ಮನೋ ಏಕಾಗ್ರತೆ. ಈ ಹಿನ್ನೆಲೆಯಲ್ಲಿ ವಚನಗಳನ್ನು ಓದುವ ಸಂದರ್ಭದಲ್ಲಿ, ವಚನಗಳ ಲಿಂಗಾಂಗ ಸಾಮರಸ್ಯವನ್ನು ಅರ್ಥ ಮಾಡಿಕೊಳ್ಳುವ ಪ್ರಸಂಗದಲ್ಲಿ ಇದರ ಮೂಲ ಆಶಯ ಎಲ್ಲಿತ್ತು ಅಂತ ಹುಡುಕೊಂತ ಹೋದಂಗೆಲ್ಲ ಬುದ್ಧನ ವಿಪಶ್ಯನ ತರಬೇತಿಯನ್ನು ಪಡೆಯುವಂಥ ಅವಕಾಶ ನನಗೆ ಸಿಕ್ಕಾಗ 10 ದಿನಗಳ ಕಾಲ, ಇವತ್ತು ಆಧುನಿಕ ದಿನಗಳಲ್ಲಿ ಎಲ್ಲವನ್ನು ಬಿಟ್ಟು ಟೋಟಲಿ ಡಿಟ್ಯಾಚ್ಮೆಂಟ್ ಫ್ರಮ್ ಆಲ್ ಕಮ್ಯುನಿಕೇಷನ್ಸ್, ಪೆನ್ನು, ಹಾಳೆ, ಪೇಪರ್, ಪುಸ್ತಕ, ವ್ಯಕ್ತಿಗಳು, ಮುಖ್ಯವಾಗಿ ನಮ್ಮನ್ನು ಆಳುವಂತಹ ಮೊಬೈಲ್, ನಮ್ಮ ಪರಿಚಿತರು,
ಪ್ರೀತಿ ಪಾತ್ರರು, ಬಂಧುಗಳು, ಸ್ನೇಹಿತರು ಎಲ್ಲರಿಂದ ದೂರ ಇದ್ದು ವಿಶಿಷ್ಟವಾದ ಒಂದು ಆ ಗುಣಮಟ್ಟದ ತರಬೇತಿಯನ್ನು ಗೋಯಂಕಾರಿಂದ ಸ್ಥಾಪಿಸಲ್ಪಟ್ಟ ವಿಪಶ್ಯನ ಕೇಂದ್ರಗಳು ಇವತ್ತು ಜಗತ್ತಿನಲ್ಲಿ ನೂರಾರು ಕಡೆ ನಡೀತಾವೆ. ಅಲ್ಲಿ ಧ್ಯಾನದ ಆಶಯ ಏನು, ಧ್ಯಾನದ ಪ್ರಕ್ರಿಯೆ ಏನು ಅನ್ನೋದನ್ನು 10 ದಿನ ಪ್ರತಿದಿನ 10 ತಾಸು ಜಗತ್ತಿನಿಂದ ಸಂಪೂರ್ಣವಾಗಿ ಡಿಟ್ಯಾಚ್ ಆಗಿ ಮಾಡಿದಾಗ ಅವರ್ ರಿಯಲ್ ಇಂಟರ್ನಲ್ ಜರ್ನಿ ಸ್ಟಾರ್ಟ್ಸ್ ಇನ್ ದ ಲೈಫ್. ಧ್ಯಾನದ ಸಮಯದಲ್ಲಿ ನಾನೇನಿದ್ದೇನೆ, ನನ್ನ ವ್ಯಕ್ತಿತ್ವ ಏನಿದೆ, ನನ್ನೊಳಗಿನ ದೌರ್ಬಲ್ಯ ಏನು, ತುಮುಲಗಳೇನು, ಸಾಧ್ಯತೆಗಳೇನು ಅನ್ನೋದು ಅರ್ಥ ಆಗ್ತದೆ. ಮೊದಲನೇ ದೊಡ್ಡ ಶಿಕ್ಷೆ ಅಂತಂದರೆ ಪ್ರತಿನಿತ್ಯ ನೀವು ಮೌನವಾಗಿರಬೇಕು 10 ದಿನಗಳ ಕಾಲ. ಯಾವುದೇ ಕಮ್ಯುನಿಕೇಷನ್ ಸಾಧನಗಳನ್ನು ಬಳಸಬಾರ್ದು. ನಂತರ ಯಾರ ಜೊತೆಗೂ ಮಾತಾಡಬಾರ್ದು. ಕನಿಷ್ಠ 10 ದಿನಗಳ ಕಾಲ ನೀವು ನೆಲದ ಮೇಲೆ ಕೂತು ಪ್ರಜ್ಞಾಪೂರ್ವಕವಾಗಿ, ಒತ್ತಾಯಪೂರ್ವಕವಾಗಿ ಧ್ಯಾನವನ್ನು ಮಾಡಬೇಕು. ಧ್ಯಾನ ಅಂದರೆ ಏನು? ಭಾಳಷ್ಟು ಜನ ಧ್ಯಾನ ಅಂದ್ರೇನು, ಏಕಾಗ್ರತೆ ಸಾಧ್ಯ ಆಗೋದಿಲ್ಲ, 10 ನಿಮಿಷ ಕಣ್ಣು ಮುಚ್ಕೊಂಡು ಕೂಡಲೇ ನನ್ನ ಮನಸ್ಸು ಓಡ್ತದೆ, ಏನೇನೋ ವಿಚಾರಧಾರೆಗಳು ಬರ್ತವೆ. ಈ ಥರದ ಅನೇಕ ಕುತೂಹಲಮಯ ಪ್ರಶ್ನೆಗಳಿಗೆ ಉತ್ತರ 10 ದಿನದಲ್ಲಿ ಸಿಗುತ್ತದೆ. ಅದನ್ನು ನಾವು ಅನುಭವಿಸಿ ಪಡೆದುಕೊಳ್ಬೇಕೆ ವಿನಃ ಮಾತಾಡಿ ಅದರ ಕುರಿತು ಚರ್ಚೆ ಮಾಡೋದರಲ್ಲಿ ಅರ್ಥ ಇಲ್ಲ. ಆ ರೀತಿ 10 ದಿನದ ವಿಪಶ್ಯನದ ನಂತರ ನಮಗೆ ಮತ್ತೆ ಬುದ್ಧನ ಎಲ್ಲ ಸಿದ್ಧಾಂತಗಳು, ಧ್ಯಾನದ ಸಿದ್ಧಾಂತಗಳು, ಓಶೋ ಹೇಳುವ ಅನೇಕ ಬಗೆಯ ಧ್ಯಾನದ ಸ್ಥಿತಿ, ಹಾಗೆ ಬಸವಾದಿ ಶರಣರು ಹೇಳುವ ಲಿಂಗಾಂಗ ಸಾಮರಸ್ಯ ನಮಗೆ ಅರ್ಥ ಆಗ್ತದೆ. ಆ ಸಂದರ್ಭದಲ್ಲಿ ನಮ್ಮ ಮನಸ್ಸಿನಲ್ಲಿ ಯಾವುದೋ ಒಂದು ಹೊಸ ವಿಚಾರಧಾರೆ ಹುಟ್ಟಿಕೊಳ್ತದೆ. ಆ ವಿಚಾರಧಾರೆಯನ್ನು ಸಾಕಾರಗೊಳಿಸುವಂಥ ಧ್ಯಾನದ ನಿರಂತರ ಪ್ರಯತ್ನ. ಓಶೋ ಹೇಳಿದ ನೋ ಮೈಂಡ್ ಮೆಡಿಟೇಷನ್, ಬೆಳಗ್ಗೆ 1 ತಾಸು ಏಕಾಗ್ರವಾಗಿ ಎಲ್ಲರ ಕೂತ್ಕೊಂಡು ಧ್ಯಾನ ಮಾಡೋದು ಅಲ್ಲದೇ 24/7 ನಾವು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಶ್ರದ್ಧೆಯಿಂದ, ಆಸಕ್ತಿಯಿಂದ ಮಾಡುವ ಕ್ರಿಯೆ ಕೂಡ ನೋ ಮೈಂಡ್ ಮೆಡಿಟೇಷನ್ ಆಗ್ತದೆ. ಎವ್ರಿಥಿಂಗ್ ವಾಟ್ ಎವರ್. ಆವಾಗ ಏನಾಗುತ್ತೆ, ನಾವು 1 ತಾಸು ಕುಂತು ಮಾಡುವಂಥ ಧ್ಯಾನಕ್ಕಿಂತಲೂ ಮಾಡುವ ಪ್ರತಿಯೊಂದು ಕ್ರಿಯೆಯಲ್ಲಿ ಕೂಡ ನಮಗೆ ಪೂರ್ಣ ಪ್ರಮಾಣದ ಯಶಸ್ಸು ಸಿಗ್ತದೆ. ಈಗ ನಾನು ಕ್ಯಾಮ್ರಾ ಮುಂದುಗಡೆ ಮಾತಾಡ್ತಿರ್ತೀನಿ, ಭಾಷೆ ಬಳಸ್ತಾ ಇರ್ತೀನಿ. ಇದು ಏಕಾಗ್ರತೆಯಿಂದ ನಡೆದಾಗ ನನ್ನಲ್ಲಿ ಒಳಗೆ ಒಂದು ಸುಪ್ತ ಮನಸ್ಸಿನಲ್ಲಿ ಒಂದು ಪ್ರಜ್ಞೆ ಮೂಡ್ತದೆ. ದೋಷಗಳಾಗಂಗಿಲ್ಲ, ತಪ್ಪಾಗಂಗಿಲ್ಲ. ಈ ರೀತಿ ನಾವು ಮಾಡುವಂಥ ಪ್ರತಿಯೊಂದು ಕೆಲಸ, ಗೃಹಿಣಿ ರೊಟ್ಟಿಯನ್ನು ಬಡಿತಾ ಇರ್ತಾಳೆ, ಹಂಚಿನಲ್ಲಿ ಹಾಕ್ತಾ ಇರ್ತಾಳೆ, ಬೇರೆ ಕಾನ್ಸಂಟ್ರೇಷನ್ ಇಲ್ಲದೆ ಮಾಡಿದ್ರೆ ನಾವು ಕೈ ಸುಟ್ಕೊಳ್ಳುವಂಥ ಅಪಾಯ ಇರ್ತದೆ. ಹೀಗೆ ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಸಾಧಿಸುವ ನೋ ಮೈಂಡ್ ಏಕಾಗ್ರತೆ ಅದು ವಚನಕಾರರು, ಶರಣರು ಇಷ್ಟಲಿಂಗದ ಮೂಲಕ, ಲಿಂಗಾಂಗ ಸಾಮರಸ್ಯದ ಮೂಲಕನೂ ಸಾಬೀತು ಮಾಡಿದ್ರು. ಹೀಗೆ ಪ್ರತಿಯೊಂದು ಸಿದ್ಧಾಂತಗಳಲ್ಲಿ ಯಾವುದು ಒಳ್ಳೆಯದಿದೆ, ಯಾವುದು ಸ್ವೀಕಾರ ಇದೆ, ಅದನ್ನು ಒಪ್ಪಿಕೊಂಡು ನಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುವಂಥ ಆಶಯ ನಮ್ಮದಾಗಬೇಕು. ಈ ಪ್ಯಾರಾಮೀಟರ್ ಇಟ್ಕೊಂಡು ನಾವು ವಚನಗಳನ್ನು, ಬೇರೆ ಬೇರೆ ಸಿದ್ಧಾಂತಗಳನ್ನು, ಆಧ್ಯಾತ್ಮವನ್ನು ಅರ್ಥ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡಬೇಕು. ಶರಣಾರ್ಥಿ.